ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ವಾಕ್ ಮಾಡೋಕ್ಕೆ ಹೋಗಲಿಲ್ಲ, ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತು. ಹಾಗೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಆಚೆದೆಲ್ಲ ಬಾಗಿಲು ಸಾರಿಸಿ ಬೊಟ್ಟಿಟ್ಟು ಇನ್ನು ಅದು ಇದು ಇರುತ್ತಲ್ವ ಕೆಲಸ ಅಂತೇಳ್ಬಿಟ್ಟು ವಾಕ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಯಾಕೋ ಸುಸ್ತು ಬೇರೆ ಆಗ್ತಾಯಿತ್ತು. ಅದಕ್ಕೆ ಇನ್ನು ಆದ್ವಿನ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಬಿಟ್ಟಿದ್ದೆ. ಅವಳು ಸ್ವಲ್ಪ ಅಳ್ತಾ ಇದ್ಲು. ಇನ್ನು ಡಿಟಾಕ್ಸ್ ಡ್ರಿಂಕ್ ಏನೂ ಬೇಡ, ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ತಣ್ಣಗಿರೋ ನೀರು ಕುಡಿದ್ಬಿಟ್ಟು ಇನ್ನು ಅವಳಿಗೆ ತಿಂಡಿಗೆ ಏನು ಮಾಡೋಣ ಅಂತೇಳಿ ಇಡ್ಲಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಇನ್ಸ್ಟಂಟ್ ಪೌಡರ್ GRB ಅವ್ರದ್ದು ಪೌಡರ್ ಇತ್ತು. ಅದನ್ನು ಸ್ವಲ್ಪ ಮೊಸರಲ್ಲಿ ಕಲಸಿಟ್ಬಿಟ್ಟು ಇನ್ನು ಇಡ್ಲಿ ಮಾಡೋಕ್ಕೆ ಅಂತೇಳ್ಬಿಟ್ಟು ಇಡ್ಲಿ ಪಾತ್ರೆಗೆಲ್ಲ ಹಿಟ್ಟು ಹಾಕಿ ಇಡ್ತಾಯಿದ್ದೀನಿ. ಇನ್ನು ಆದ್ವಿ ಅಷ್ಟೊತ್ತಿಗೆ ಮಲ್ಕೊಂಡು ಎದ್ದೇ ಬಿಟ್ಲು ಒಂದು 10 ನಿಮಿಷ. ಇನ್ನು ಇಡ್ಲಿಗೆ ಸ್ವಲ್ಪ ಕೊಬ್ಬರಿ ಕಡಲೆ ಬೀಜ ಹಾಕಿಬಿಟ್ಟು ಚಟ್ನಿ ಮಾಡಿಕೊಂಡು ಇನ್ನು ಆದ್ವಿಗೆ ಇಡ್ಲಿ ತಿನ್ನಿಸ್ತಾ ಇದ್ದೀನಿ. ಆದ್ವಿನ ಮಲಗಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಈಗ ಇನ್ನು ಆದ್ವಿ ಮಲ್ಕೊಂಡಿದ್ದಾಳೆ, ಎಲ್ಲ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತೇಳಿ ನೆಲ ಎಲ್ಲ ಒರೆಸ್ಕೊಂಡೆ. ನೆಲ ಒರೆಸ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟು ಅವಳಿಗೆ ಗೊತ್ತಾಗೋಯ್ತು ಅನಿಸುತ್ತೆ. ಎದ್ದೇ ಬಿಟ್ಲು. ಇನ್ನು ಅವಳಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಅಮ್ಮ ಬಂದಿದ್ದರು, ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಅಮ್ಮ ಮನೆಗೆ ಹೋದ್ವಿ. ಮಧ್ಯಾಹ್ನ 2 ಗಂಟೆ ಆಗಿತ್ತು. ಇನ್ನು ಹೋಗಿ ಅಲ್ಲೇನು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಬಂದು ಆದ್ವಿನ ಮಲಗಿಸ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಎತ್ತಿಡೋದಿತ್ತು, ಎತ್ತಿಟ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ಇದಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೆ ಸಿಗೋಣ.